ಅಂಬೇಡ್ಕರ್ ಅವರು ಈ ದೇಶದ ಒಂದು ಆಸ್ತಿ ಅಲ್ವಾ, ಈ ದೇಶದ ಒಂದು ತಂದೆ, ಎಲ್ಲರಿಗೂ ಸೇರಿರೋರು. ಅವ್ರನ್ನ ಬೇರೆ ಪಕ್ಷದವ್ರು ಕರೆದಿಲ್ಲ. ಸರ್ವಾಧಿಕಾರಿ ತರ ಕೆಲವೊಬ್ರು ಮಾಡಿದ್ದಾರೆ, ತಪ್ಪು. ಅದು ನನ್ಗಲ್ಲ, ಬೇರೆಯವ್ರ ಪರವಾಗಿ ನನ್ನ ಮನ್ಸು ನೋವಾಯ್ತು. ನಮ್ಮ ಭಾಗದ ಲೀಡರ್ಗಳು ಅವ್ರು ಇರ್ಬೋದು, ಬ್ಲಾಕ್ ಇರ್ಬೋದು, ಇಲ್ಲ ಗ್ಯಾರಂಟಿ ಇರ್ಬೋದು, ಗೌರ್ಮೆಂಟ್ ಇದ್ರೊಳಗೂ ನೀವು ಕರೆದಿಲ್ಲ. ಎಷ್ಟು ದಿವಸ ಅಂತ ಹಿಂಗೆ ಮಾಡ್ಕೊಂಡು ಹೋಗ್ತೀರಾ? ನಮ್ಗೆ ಖುಷಿ ಆಯ್ತು. ಇದೇನು ಯಾವ ಪಕ್ಷದಲ್ಲಿ ಇಲ್ಲ, ಯಾರು ಪಕ್ಷದ ಬಗ್ಗೆ ಯಾರು ಮಾತಾಡಿಲ್ಲ. ನೋವು ಬಗ್ಗೆ ಮಾತಾಡಿದ್ರು, ಕೆಲವು ತಡೆದ್ರು, ಬರಬೇಡ ಅಂತ ಹೇಳಿದ್ರು. ಅದು ಯಾರು ಅಂತ ನಿಮ್ಗಳಿಗೆ ಗೊತ್ತಿರ್ತದೆ. ಜನ ಇದು ನಾನು ಹೇಳ್ತಾ ಕೇಳಿಸ್ಕೊಂಡವ್ರಿಗೆ ಕೆಲವ್ರಿಗೆ ಗೊತ್ತಿರ್ತದೆ. ಇರ್ಲಿ ಬಿಡಿ. ಈಗ ಒಂದು ವೇದಿಕೆ ಆಗಿದೆ, ತುಂಬಾ ಬದಲಾವಣೆಗಳು ಬರುತ್ತೆ. ಒಳ್ಳೆ ಒಂದು ಆಡಳಿತ ಯಲಹಂಕದಲ್ಲೂ ಬರ್ತದೆ ಅಂತ ಹೇಳಕ್ಕೆ ಬಯಸ್ತೀವಿ. ಬೇಡ ಬೇಡ ಏನು ಇವತ್ತು ನಿರ್ಧಾರ ಎಲ್ಲ ಸರ್ವ ಪಕ್ಷ ಸೇರಿ ಯಲಹಂಕದಲ್ಲಿ ಮೊದಲನೇ ಬಾರಿ ಯಾವತ್ತು ಈ ಥರ ಎಲ್ಲ ಸೇರಲಿಲ್ಲ. ಇದೆಲ್ಲ ಸೇರಿ ಒಂದೇ ವೇದಿಕೆಯಲ್ಲಿ ಎಲ್ಲ ಪಕ್ಷದ ಸಂಘದ ಲೀಡರ್ಗಳು, ಕುಲ ಬಾಂಧವರು, ಎಲ್ಲ ಜನಾಂಗದವರು ಏನು ನಮ್ಮ ಸಂಘದ ಮೂಲಕ ಒಂದು ಕರೆ ಕೊಟ್ಟಿರೋದು, ಎಲ್ಲರೂ ಸೇರಿ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಇವಾಗ ಒಂದು ಕಮಿಟಿ ಮೂಲಕ ಎಲ್ಲ ಪಕ್ಷದವರು ಮೆಂಬರ್ಗಳಾಗಿ ಅದನ್ನ ಒಂದಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಏನು ನಮ್ಮ ಗಂಟನಹಳ್ಳಿ ಕೃಷ್ಣಪ್ಪ ಅವರು ಅಧ್ಯಕ್ಷರಿದ್ದಾರೆ. ಅವರ ನೇತೃತ್ವ ಮತ್ತು ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ MP ಅವರಾದ ಏನು ಒಂದು ಕಮ್ಮಿ ಅಂದ್ರೆ ಒಂದು 5,000 10,000 ಜನ ಸೇರ್ತಾರೆ. ಅಲ್ಲಿ ಕಾಲ್ನಡಿಗೆ ಒಂದು ಇದಿದೆ, ಆಮೇಲೆ ಒಂದು ಫಂಕ್ಷನ್ ಮಾಡಿ ಒಂದು ಬೇರೆ ಬೇರೆ ಥರ ಈಗ ನಾವು ಒಂದು ಪ್ರೋಗ್ರಾಮ್ ಲಿಸ್ಟ್ ಮಾಡ್ತಾ ಇದ್ದೀರಿ. ಅಲ್ಲಿ ಕೆಂಪೇಗೌಡರು ಸ್ಟ್ಯಾಚ್ಯೂಯಿಂದ ಇಲ್ಲಿ ಯಾವುದೋ ಒಂದು ಗ್ರೌಂಡ್ ಇಲ್ಲಿ ಫಿಕ್ಸ್ ಮಾಡಿ ಇನ್ನೂ ತೀರ್ಮಾನ ಆಗಿಲ್ಲ. ಹೊಯ್ಸಳ ಗ್ರೌಂಡ್ ಅಂತ ಈಗ ಸದ್ಯಕ್ಕೆ ಆಗಿದೆ. ಅಲ್ಲೇ ಮೋಸ್ಟ್ಲಿ ಬಹುಶಃ ಅಲ್ಲೇ ಆಗ್ಬೋದು. ಇದ್ರೊಳಗೆ ಎಲ್ಲ ಸೇರಿದ್ದಾರೆ ನಮ್ಮ ಪಕ್ಷದ ಲೀಡರ್ಗಳು. ನಾವು ನಮ್ಮ ಅವತ್ತು ಕೆಂಪೇಗೌಡರ ಜಯಂತಿ ಇರೋದ್ರಿಂದ ಯಾರು ಬರ್ತಾರೆ ಇಲ್ಲ ಅವ್ರದ್ದು ಅವತ್ತೇ ಮಾಡ್ಬೇಕಂತ ತೀರ್ಮಾನ ಆಗಿರೋದ್ರಿಂದ ಯಾರು ಬರ್ತಾರೆ ಅವ್ರದ್ದು ಕಾರ್ಯಕ್ರಮ ಬಿಡ್ತದೆ. ಅಂದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲ ಜನಾಂಗದವರು, ಎಲ್ಲ ಪಕ್ಷದವರು ಸೇರಿ ವಿಜೃಂಭಣೆಯಿಂದ ಮಾಡ್ತೀವಿ. ಅದು ಅವ್ರಿಗೆ ಆಹ್ವಾನ ಮಾಡ್ಬೋದು, ಅದು ಅವ್ರಿಗೆ ಬಿಟ್ಟಿರೋದು. ಈಗ ಇಲ್ಲಿ ಇವತ್ತು ಬಂದಿರಲಿಲ್ಲ. ಇವತ್ತು ನಮ್ಮ ಚಂದ್ರಪ್ಪಣ್ಣ ಅವರು ಸಂಘದ ಅಧ್ಯಕ್ಷರು ನಮ್ಮ ಕೃಷ್ಣಪ್ಪಣ್ಣ ಅವರೇ, ಅವರು ನಮ್ಮ ಸಂಘದ ಮೇನ್ ಬ್ಲಾಕ್ ಇದೆ ಅವರು ಅಧ್ಯಕ್ಷರು ಬಂದಿದ್ರು. ಎಲ್ಲ ಪಕ್ಷದ ಮುಖಂಡರಿದ್ದಾರೆ. ಈ ಭಾಗದ MP ನಮ್ಮ ಸುಧಾಕರ್ ಅವರು ಇದ್ದಾರೆ. ಎಲ್ಲ ಕೂತ್ಕೊಂಡು ಒಂದು ಒಗ್ಗಟ್ಟಾಗಿ ನಾವು ಎಲ್ಲ ಪಕ್ಷದಾಗ ಮಾಡ್ಬೇಕಂತ, ಇಲ್ಲಿ ಎಲ್ಲ ಪಕ್ಷದವ್ರು ಸೇರಿ ಮಾಡ್ಬೇಕಂತ. ಇಲ್ಲಿ ಯಾವುದು ಬಾವುಟಗಳೆಲ್ಲ ಯಾವ ಪಕ್ಷದ ಇದಿಲ್ಲ, ಎಲ್ಲರೂ ಸೇರಿಸಿ ಒಂದಾಗಿ ಮಾಡ್ಬೇಕಂತ. ಕೆಂಪೇಗೌಡರು ಅನ್ನೋದು ಇಷ್ಟು ವರ್ಷ ಮಾಡಿರಲಿಲ್ಲ, ಈ ಸಲ ಮಾಡೋಣ ಅಂತ ಆಗ್ಲೇ ನಾನು ಭಾಷಣದಲ್ಲಿ ಹೇಳಿದ್ದೆ. ಸರ್, ವೇದಿಕೆಯಲ್ಲಿ ಮಾತಾಡ್ತಾ ನಾನು ಇದುವರೆಗೂ ಯಾವುದೇ ಇದರಲ್ಲಿ ಕರೆದಿಲ್ಲ. ಮಕ್ಕಳಿಗಳ ಸಂಘದಿಂದ ನನ್ನ ಕೆಂಪೇಗೌಡ ಜಯಂತಿ ಕರೆದಿದ್ದಾರೆ ಅಂತ ಹೇಳಿದ್ರು. ಹೌದು, ಇಲ್ಲಿ ನೋಡಿ, ಈಗ ಜಯಂತಿ ಮಾಡಿದ್ರು, ಅಂಬೇಡ್ಕರ್ ಜಯಂತಿ ಮಾಡಿದ್ರು. ನನ್ನ ಕರೆಯೋದು ಬೇಡ, ಇಲ್ಲಿ ಬೇರೆ